ಸಾಂಸ್ಕೃತಿಕ ನಗರಿಯಲ್ಲಿ ನೈರ್ಮಲ್ಯದ ಕೊರತೆ, ಎಲ್ಲಿ ನೋಡಿದ್ರೂ ಕಸ ಕಸ ಕಸ. ಅರಮನೆಗಳ ನಗರಿಯಲ್ಲಿ ಸ್ವಚ್ಛತೆಯ ಕೊರತೆ, ಕಣ್ಣಿಗೆ ರಾಚುತ್ತಿರುವ ರಾಶಿ ರಾಶಿ ತ್ಯಾಜ್ಯಗಳು. ಎಲ್ಲಿ ನೋಡಿದ್ರೂ ಕಸ, ಮುಗಿದಿಲ್ಲ ಮೈಸೂರು ನಗರದ ಕಸದ ಸಮಸ್ಯೆ. ಇದಕ್ಕೆ ಹೊಣೆ ಯಾರು? ಪ್ರವಾಸಿಗರನ್ನು ಕಸದ ರಾಶಿಯ ಜೊತೆಗೆ ಸ್ವಾಗತಿಸುತ್ತಿರುವ ಬೇಜವಾಬ್ದಾರಿ ಪಾಲಿಕೆ ಸಿಬ್ಬಂದಿಗಳು. ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಳೆಗುಂದಿದ ಮೈಸೂರು, ಮೌನಕ್ಕೆ ಶರಣಾದ ಅಧಿಕಾರಿಗಳು. ರಸ್ತೆ ಬದಿ, ಮರದ ಬುಡ, ಖಾಲಿ ಸ್ಥಳಗಳಲ್ಲೆಲ್ಲ ಪ್ಲಾಸ್ಟಿಕ್ ಸಹಿತ ತ್ಯಾಜ್ಯ, ಬುದ್ಧಿ ಕಲಿಯದ ಸಾರ್ವಜನಿಕರು. ಪಾಲಿಕೆ ಅಧಿಕಾರಿಗಳ ಕಳ್ಳಾಟಕ್ಕೆ ಮಂಕಾದ ಸ್ವಚ್ಛ ನಗರಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಇದೇ ಸಮಸ್ಯೆ. ಸ್ವಚ್ಛ ನಗರಿ, ಅರಮನೆ ನಗರಿ ಹೀಗೆ ಹಲವು ಹೆಸರುಗಳಿಂದ ಜಗದ್ವಿಖ್ಯಾತವಾಗಿರುವ ಮೈಸೂರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವ ಹಲವು ಅಂಶಗಳನ್ನು ತನ್ನೊಡಲೊಳಗೆ ಹುದುಗಿಸಿಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಸದ ಸಮಸ್ಯೆ ನಗರವನ್ನೇ ಮಂಕಾಗುವಂತೆ ಮಾಡಿದೆ. ಎಲ್ಲಿ ನೋಡಿದ್ರೂ ಕಸದ ರಾಶಿಗಳು ಕಣ್ಣಿಗೆ ರಾಚುತ್ತಿವೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಂದಿನ ಎಕ್ಸ್ಕ್ಲೂಸಿವ್ನಲ್ಲಿ. ಮುಂಜಾನೆ ವಾಯುವಿಹಾರ ನಡೆಸುವವರು, ಪ್ರವಾಸಿಗರು, ದೂರದೂರಿನಿಂದ ಬಂದ ಜನ ಅಸಹ್ಯ ಪಡುವಂತ ಸನ್ನಿವೇಶ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸೃಷ್ಟಿಯಾಗುತ್ತಿದೆ. 2 ಬಾರಿ ದೇಶದ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಮತ್ತೆರಡು ಬಾರಿ ಕೆಳಗಿನ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ದ ಮೈಸೂರಿನಲ್ಲಿ ಇದೀಗ ಕಸದ ರಾಶಿಗಳದ್ದೇ ಕಾರುಬಾರು. ನಗರದ ಖಾಲಿ ಸ್ಥಳಗಳು, ಮರದ ಬುಡಗಳಲ್ಲಿ ಪ್ಲಾಸ್ಟಿಕ್ ಕವರ್ನೊಳಗೆ ಹಸಿ ಕಸ ಮತ್ತು ಒಣಕಸ ತುಂಬಿ ಬಿಸಾಕಿರುವ ಚಿತ್ರಣ ಪ್ರವಾಸಿಗರನ್ನು ಸ್ವಾಗತಿಸುತ್ತದೆ. ಇದು ನಿಜಕ್ಕೂ ತಲೆ ತಗ್ಗಿಸುವ ವಿಚಾರ. ಸುಮಾರು 65 ವಾರ್ಡ್ಗಳನ್ನೊಂದಿರುವ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಪ್ರತಿನಿತ್ಯ ಸರಿಸುಮಾರು 500 ಟನ್ಗಳಷ್ಟು ಕಸ ಉತ್ಪತ್ತಿಯಾಗುತ್ತಿದೆ. ಆದರೆ ಇದರ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಆಗುತ್ತಿಲ್ಲ ಎಂಬುದು ನಗರ ನಿವಾಸಿಗಳ ಪ್ರತಿ ತಿಂಗಳ ದೂರು. ಮೈಸೂರಿನ ಮನೆಗಳಲ್ಲಿ ಕಸ ಸಂಗ್ರಹಿಸಲು ಗ್ರಾಮ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆ ಆಟೋಗಳನ್ನು ನಿಯೋಜಿಸಿದೆ. ಆದರೆ ಆರಂಭಿಕ ದಿನಗಳಲ್ಲಿ ಪ್ರತಿನಿತ್ಯ ಮುಂಜಾನೆ ಬರುತ್ತಿದ್ದ ಈ ಆಟೋಗಳು ಇಂದು ವಾರಕ್ಕೆ 2 ಬಾರಿ ಸಂಚರಿಸುತ್ತಿವೆ ಎಂಬ ಆರೋಪಗಳಿವೆ. ಇನ್ನು ಆಟೋ ಜೊತೆಗಿರುವ ಪಾಲಿಕೆ ಸಿಬ್ಬಂದಿ ಅಥವಾ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳನ್ನು ವಿಚಾರಿಸಿದ್ರೆ, ನಾವೇನ್ ಮಾಡೋಕ್ಕಾಗುತ್ತೆ ಸರ್, ಆಫೀಸರ್ ಹೇಗೆ ಹೇಳ್ತಾರೋ ಅದನ್ನೇ ಕೇಳಬೇಕು. ಕಸ ಸುರಿಯಲು ಆಟೋಗಳಿಗೆ ಸರಿಯಾದ ಸ್ಥಳಗಳನ್ನೇ ನಿಗದಿ ಮಾಡಿಲ್ಲ. ಇದನ್ನು ಯಾರಿಗೂ ಹೇಳೋಂಗಿಲ್ಲ, ಇದು ನಮ್ಮ ಪಾಡು ಎಂದು ತಮ್ಮದೇ ಶೈಲಿಯಲ್ಲಿ ಅವರ ಕಷ್ಟಗಳನ್ನು ಹೇಳಿಕೊಳ್ತಿದ್ದಾರೆ. ಅರಮನೆ, ವಸ್ತು ಪ್ರದರ್ಶನ, ಮೃಗಾಲಯ ಸೇರಿದಂತೆ 10 ಹಲವು ಪ್ರವಾಸಿ ತಾಣಗಳನ್ನೊಂದಿರುವ ಮೈಸೂರಿಗೆ ಪ್ರತಿನಿತ್ಯ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡ್ತಾರೆ. ಆದರೆ ಅವರಿಗೆಲ್ಲ ವೆಲ್ಕಮ್ ಮಾಡೋದಕ್ಕೆ ನಗರದ ಕಸದ ರಾಶಿ ರಾಶಿಗಳೇ ಸಜ್ಜಾಗಿರುತ್ತವೆ. ಪೌರ ಕಾರ್ಮಿಕರ ಕೊರತೆ, ವಾಹನಗಳ ನಿರ್ವಹಣೆ, ಸಾಮಾಜಿಕ ಅರಿವಿನ ನ್ಯೂನತೆಗಳಿಂದ ಸ್ವಚ್ಛ ನಗರಿ ಎಂದೇ ಬೀಗುತ್ತಿದ್ದ ಮೈಸೂರು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಂಕಾಗಿದೆ. ಈ ಸುದ್ದಿ ನೋಡಿಯಾದ್ರೂ ಎಚ್ಚರಗೊಳ್ತಾರಾ ಪಾಲಿಕೆ ಅಧಿಕಾರಿಗಳು ಎಂಬುದನ್ನ ಕಾದು ನೋಡಬೇಕಿದೆ.